ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಸರ್ಕಾರ ತಂದಂತಹ ಯೋಜನೆಗಳಲ್ಲಿ ಅನ್ನಭಾಗ್ಯ ಅನ್ನುವಂಥದ್ದು ಒಂದು ಯೋಜನೆ, ಬಡವರ ಪಾಲಿಗೆ ಭಾಗ್ಯದ ಯೋಜನೆ. ಇನ್ನು ಈ ಯೋಜನೆ ಬಡವರಿಗೆ ಕಡಿಮೆ ರೇಟ್ನಲ್ಲಿ ಅಕ್ಕಿ ಕೊಡುವಂತಹ ಯೋಜನೆ, ಜೊತೆಗೆ ಇನ್ನಿತರ ಸೌಲಭ್ಯಗಳನ್ನ ನೀಡೋದು ಕೂಡ ಇದರ ಒಂದು ಮುಖ್ಯ ಉದ್ದೇಶ ಆಗಿದೆ. ಅದಕ್ಕಾಗಿ BPL ಕಾರ್ಡ್ ಅನ್ನ ಜಾರಿಗೆ ಕೂಡ ತಂದಿತ್ತು. ಇನ್ನು ಇದೀಗ ಸರ್ಕಾರ ಬಡವರ ಪಾಲಿಗೆ ಅದೃಷ್ಟದಂತೆ ಹಾಗೆ ಹಿರಿಯರ ಪಾಲಿಗೆ ದೇವರಂತೆ ಬಂದು ಇನ್ನೊಂದು ಯೋಜನೆಯನ್ನ ಜಾರಿಗೆ ತಂದಿದೆ. ಅದೇ ಅನ್ನ ಸುವಿಧಾ ಯೋಜನೆ. ಅರೆ ಏನಿದು ಅನ್ನ ಸುವಿಧಾ ಯೋಜನೆ? ಈ ಯೋಜನೆ ಮಾಡೋದಕ್ಕೆ ಕಾರಣವಾದ್ರೂ ಏನು ಅನ್ನೋದನ್ನ ನೋಡೋದಾದ್ರೆ, ರೇಷನ್ ಅಂಗಡಿಯಲ್ಲಿ ಬಂದು ಒಂದು ದೊಡ್ಡ ಸಮಸ್ಯೆ ಇದೆ. ಅದು ಏನಪ್ಪಾ ಅಂದ್ರೆ ಸರ್ತಿ ಸಾಲಲ್ಲಿ ನಿಂತ್ಕೋಬೇಕು, ಮತ್ತೊಂದು ಸರ್ವರ್ ಸಮಸ್ಯೆ. ಇದರಿಂದ ಜನ ಎಷ್ಟು ಬೇಸತ್ತಿದ್ದಾರೆ ಅಂದ್ರೆ, ಸರತಿಯಲ್ಲಿ ನಿಂತ್ಕೊಂಡು ಕಾಯ್ಕೊಂಡು ರೇಷನ್ ಅನ್ನ ತರೋದಕ್ಕೆ ಕೆಲ ಜನಗಳು ತುಂಬಾನೇ ಕಷ್ಟಪಡ್ತಾರೆ. ಅಂದ್ರೆ ಕೆಲವೊಬ್ರು ಕೆಲಸಕ್ಕೆ ಹೋಗಿರ್ತಾರೆ, ಅಂಥವ್ರು ರೇಷನ್ ತಗೋಬೇಕಂದ್ರೆ ಕೆಲಸಕ್ಕೆ ರಜಾ ಹಾಕ್ಬೇಕಾಗುತ್ತೆ, ಸರತಿಯಲ್ಲಿ ನಿಂತ್ಕೋಬೇಕಾಗುತ್ತೆ, ಹಾಗೆ ಕಾಯ್ಕೊಂಡು ತಗೋಬೇಕಾಗುತ್ತೆ. ಇಲ್ಲ ಅಂದ್ರೆ ಅವರಿಗೆ ಆ ತಿಂಗಳ ರೇಷನ್ ಸಿಗೋದೇ ಇಲ್ಲ. ಸರ್ಕಾರ ಬಡ ಜನಗಳಿಗೆ ರೇಷನ್ ಕೊಡುವಂತಹ ಉದ್ದೇಶದಲ್ಲಿ ಒಂದು ಒಳ್ಳೆ ರೀತಿಯ ಯೋಜನೆಯನ್ನ ತಂದಿದ್ದೇನೋ ನಿಜ, ಆದ್ರೆ ಬಡ ಜನರಿಗೆ ಅದನ್ನ ತಗೊಳ್ಳೋದಿಕ್ಕೆ ಮಾತ್ರ ಬಡವರು ಜೊತೆಗೆ ವಯಸ್ಸಾದಂಥವರು ತುಂಬಾ ಕಷ್ಟಪಡ್ತಿದ್ದಾರೆ. ಇನ್ನು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಹಿರಿಯ ನಾಗರಿಕರ ಸಮಸ್ಯೆಗೆ ಪರಿಹಾರ ನೀಡೋದಕ್ಕೆ ಅಂತಾನೆ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ ಅಂದ್ರೆ ತಪ್ಪಾಗಲ್ಲ. ಅದೇನಪ್ಪಾ ಅಂದ್ರೆ ಅದೇ ಅನ್ನ ಸುವಿಧಾ ಯೋಜನೆ. 75 ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರ ಅನುಕೂಲಕ್ಕೆ ಅಂತಲೇ ಸರ್ಕಾರ ಒಂದು ಮಹತ್ವದ ಕ್ರಮವನ್ನ ಕೈಗೊಂಡಿದೆ. ಆ ಪ್ರಕಾರ ಇನ್ಮೇಲೆ ಉಚಿತವಾಗಿ ಮನೆ ಮನೆಗೆ ಪಡಿತರ ಆಹಾರ ಪದಾರ್ಥಗಳನ್ನ ಪೂರೈಸುವಂತಹ ಒಂದು ಪ್ಲಾನ್ ನಲ್ಲಿ ಇದ್ದಾರೆ. ಹಾಗಾದ್ರೆ ಏನಿದು ಅನ್ನ ಸುವಿಧಾ ಯೋಜನೆ ಅಂತ ನೋಡೋದಾದ್ರೆ, ಹಿರಿಯ ನಾಗರಿಕರ ಅನುಕೂಲಕ್ಕೆ ಅಂತಲೇ ಸರ್ಕಾರ ಅನ್ನಭಾಗ್ಯ ಯೋಜನೆಯ ಇನ್ನೊಂದು ರೂಪ ಅಂತಾನೆ ಹೇಳಬಹುದು ಈ ಅನ್ನ ಸುವಿಧಾ ಯೋಜನೆ. ಈ ಯೋಜನೆಯನ್ನ ಜಾರಿಗೆ ತಂದಿದೆ. ಆದ್ರೆ ಅದೆಷ್ಟೋ ವಯಸ್ಸಾಗಿರುವಂತಹ ಹಿರಿಯರು ಒಬ್ಬಂಟಿಯಾಗಿ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆದರೆ ಕೆಲವರಿಗೆ ಆರೋಗ್ಯದ ಸಮಸ್ಯೆ ಇರಬಹುದು, ಇನ್ನಿತರ ಸಮಸ್ಯೆಗಳಿರಬಹುದು. ಅನ್ನಭಾಗ್ಯ ಯೋಜನೆಯಡಿ ಸಬ್ಸಿಡಿ ದರದಲ್ಲಿ ಅಕ್ಕಿ ಇನ್ನಿತರ ಆಹಾರ ಪದಾರ್ಥಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇ ಕಾರಣದಿಂದ ಇದೀಗ ಅನ್ನ ಸುವಿಧಾ ಯೋಜನೆಯಡಿ ಸರ್ಕಾರ ಅಶಕ್ತರಾದಂತಹ ಫಲಾನುಭವಿಗಳ ಮನೆ ಬಾಗಿಲಿಗೆ ಈ ಅನ್ನಭಾಗ್ಯ ಸೌಲಭ್ಯವನ್ನು ಒದಗಿಸೋದಕ್ಕೆ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. 75 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟಂತಹ ವಯಸ್ಸಾಗಿರುವಂತಹ ಹಿರಿಯ ನಾಗರಿಕರು ಮಾತ್ರ ಇರುವಂತಹ ಕುಟುಂಬಗಳಿಗೆ ಅಲ್ಲೇ ಹತ್ತಿರದಲ್ಲೇ ಇರುವಂತಹ ನ್ಯಾಯಬೆಲೆ ಅಂಗಡಿಯವರು ಬಂದು ರೇಷನ್ ಅನ್ನ ತಗೊಂಬಂದು ಅವರವರ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ. ಇನ್ನು ಇದರಿಂದ ಹಿರಿಯ ನಾಗರಿಕರು ಸಹ ಹೋಗಿ ನ್ಯಾಯಬೆಲೆ ಅಂಗಡಿ ಮುಂದೆ ಗಂಟೆಗಟ್ಟಲೆ ಕ್ಯೂ ನಿಲ್ಲೋದು ತಪ್ಪತ್ತೆ. 2025ರ ಮೇ ತಿಂಗಳಲ್ಲೇ ಜಾರಿಗೆ ಬಂದಂತಹ ಈ ಸೇವೆ ಸದ್ಯಕ್ಕೀಗ ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ ಅನುಷ್ಠಾನಕ್ಕೆ ಬರೋದಕ್ಕೆ ಮುಂದಾಗಿದೆ. ಇನ್ನು ಅಷ್ಟೇ ಅಲ್ಲ, ಮನೆ ಬಾಗಿಲಿಗೆ ಸೇವೆ ನೀಡುವಂತಹ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಕೂಡ ಪ್ರತಿ ಕುಟುಂಬಕ್ಕೆ ಸರ್ಕಾರ 50 ರೂಪಾಯಿ ರೀತಿ ಪಾವತಿ ಮಾಡುತ್ತೆ. ಅಂದ್ರೆ ಡೆಲಿವರಿ ಚಾರ್ಜ್ ಕೊಡ್ತಾರಲ್ಲ, ಆ ರೀತಿ 50 ರೂಪಾಯಿ ಕೊಡಲಾಗುತ್ತೆ. ಜೊತೆಗೆ ಈ ಯೋಜನೆಯ ಫಲಾನುಭವಿಗಳು ಆಗಬೇಕು ಅಂದ್ರೆ ಕಡ್ಡಾಯವಾಗಿ ಸಪರೇಟ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಈಗ ಸದ್ಯಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಆರಂಭ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರದ ಅನ್ನ ಸುವಿಧಾ ಯೋಜನೆಯಡಿ 75 ವರ್ಷಕ್ಕಿಂತ ಮೇಲ್ಪಟ್ಟಂತಹ ವಯಸ್ಕರಾದಂತಹ ಹಿರಿಯ ನಾಗರಿಕರ ಪಡಿತರ ಚೀಟಿ ಹೊಂದಿರುವ ಒಂಟಿ ಸದಸ್ಯರ ಕುಟುಂಬಗಳಿಗೆ ಮಾತ್ರ ಶೀಘ್ರದಲ್ಲೇ ಮನೆ ಬಾಗಿಲಿಗೆ ಪಡಿತರ ಆಹಾರ ಪದಾರ್ಥಗಳನ್ನು ನೀಡೋದಕ್ಕೆ ಮುಂದಾಗಿದೆ ಅಂತ ಮಂಡ್ಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕರಾದಂತಹ KR ನಂದಿನಿ ಅವರು ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.